ಚುನಾವಣೆಯಲ್ಲಿ ಝಣ ಕಾಂಚಾಣತೆ ಸದ್ದು. ಬಿಜೆಪಿ ಮುಖಂಡನ ಆಪ್ತನ ಮನೆ ಮೇಲೆ ನಿನ್ನೆ ಐಟಿ ದಾಳಿ ನಡೆದಿತ್ತು. ಈ ವೇಳೆ ಕೋಟಿಗಟ್ಟಲೆ ಹಣ ಸಿಕ್ಕಿತ್ತು. ಸದ್ಯ ಆ ಹಣ ಯಾರದ್ದು ಅನ್ನೋದು ರಿವೀಲ್ ಆಗಿದ್ದು ಎಫ್ಐಆರ್ ಕೂಡ ದಾಖಲಾಗಿದೆ. ಮತದಾನದ ದಿನವೇ ಡಾಕ್ಟರ್ ಕೆ ಸುಧಾಕರ್ಗೆ ಐಟಿ ಶಾಕ್. ದಾಳಿ ವೇಳೆ ಸಿಕ್ಕ ಹಣ ಸುಧಾಕರ್ಗೆ ಸೇರಿದ್ದು. ಎಫ್ಐಆರ್ ದಾಖಲು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮಾಧಾವರದಲ್ಲಿ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಆಪ್ತ ಗೋವಿಂದಪ್ಪ ಮನೆ ಮೇಲೆ ದಾಳಿ ನಡೆಸಿದ್ರು. 12 ಗಂಟೆಗಳ ನಿರಂತರ ಶೋಧ ನಡೆಸಿ 4,82,00,000 ಹಣ ಸೀಸ್ ಮಾಡಿದ್ರು. ಈ ಹಣ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಸೇರಿದ್ದು ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಸುಧಾಕರ್ ವಿರುದ್ಧ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ವಿಷಯ ಅಂದ್ರೆ ಎಸ್ಎಸ್ಟಿ ತಂಡದ ಮುಖ್ಯಸ್ಥ ದಶರಥ್ ವಿ ಕಂಬಾರ್ ಹಾಗೂ ಬೆಂಗಳೂರು ಉತ್ತರ ತಾಲೂಕಿನ ಚುನಾವಣಾ ನೋಡೆಲ್ ಅಧಿಕಾರಿ ಮುನೇಶ್ ಮೌದ್ಗಿಲ್ಗೆ ಸುಧಾಕರ್ ವಾಟ್ಸ್ಆಪ್ ಕಾಲ್ ಮಾಡಿದ್ದಾರೆ ಎನ್ನಲಾಗಿದೆ. ಕರೆ ಮಾಡಿ ಗೋವಿಂದಪ್ಪ ಅವರಿಗೆ ಸಹಾಯ ಮಾಡುವಂತೆ ಡಾಕ್ಟರ್ ಕೆ ಸುಧಾಕರ್ ಮನವಿ ಮಾಡಿದ್ದಾರೆ. ಹಣ ಲಭ್ಯವಾಗಿದೆ. ಈ ಬಂದು ನೋಡಿದಾಗ ಇನ್ಕಮ್ ಟ್ಯಾಕ್ಸ್ ಅವರಿಂದ ವರದಿ ಕೊಡ್ತಾರೆ. ವರದಿ ಬಂದ ಮೇಲೆ ಇಲೆಕ್ಷನ್ ದೃಷ್ಟಿಯಿಂದ ಏನಾದರೂ ಅದರಲ್ಲಿ ಪತ್ತೆ ಆದರೆ ಏನು ಯಾರು ಕ್ಯಾಂಡಿಡೇಟ್ ಪಾರ್ಟಿ ಇತ್ಯಾದಿ ಅಥವಾ ಇಲೆಕ್ಷನಲ್ಲಿ ದುರುಪಯೋಗ ಮಾಡ್ತಕ್ಕಂಥದ್ದು ಎವಿಡೆನ್ಸ್ ಬಂದರೆ ನಾವು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ದೃಷ್ಟಿಯಿಂದ ಕೂಡ ಕ್ರಮ ತೆಗೆದುಕೊಳ್ತೀವಿ. ಏನೇ ಹೇಳಿ ಚುನಾವಣೆಯಲ್ಲಿ ಮತದಾರರನ್ನ ಸೆಳೆಯಲು ಹಣ ಚೆಲ್ಲೋಕೆ ಮುಂದಾಗಿದ್ದವರು ಐಟಿ ಅಧಿಕಾರಿಗಳ ಕೈಗೆ ತಗುಲಾಕೊಂಡಿದ್ದಾರೆ. ಮೂರ್ತಿ ಭಿ, ಟಿವಿ9 ನೆಲಮಂಗಲ.